ಏನು ಹಾಗೆ ಈ ಸಂಸತ್ನಲ್ಲಾದಂತಹ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಪಕ್ಷಗಳು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇವೆ. ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 92 ಸಂಸದರ ಅಮಾನತಾಗಿದೆ. ಸಂಸತ್ನಲ್ಲಿ ಧರಣಿ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ವಿಪಕ್ಷಗಳು ನಿರ್ಧಾರ ಮಾಡಿರೋದು. ನಿನ್ನೆಯಷ್ಟೇ 92 ಸಂಸದರ ಅಮಾನತಾಗಿರೋದು. ಇನ್ನು ಸಂಸತ್ನಲ್ಲಿ ಸಂಸದರು ಪ್ರತಿಭಟನೆ ಮಾಡ್ತಾರೆ. ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ವಿಪಕ್ಷಗಳ ನಾಯಕರು ಈಗ ಚಿಂತನೆ ನಡೆಸ್ತಾ ಇದ್ದಾರೆ. ಸದಸ್ಯ ಸ್ಥಾನಕ್ಕೆ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ಕೆಲವರ ಸಲಹೆ. 1989ರಲ್ಲಿ ಸಾಮೂಹಿಕ ರಾಜೀನಾಮೆ ನೀಡಿದಂಥ ವಿಪಕ್ಷಗಳ ಸಂಸದರು ಆಗ ಸಂಸತ್ತಿಂದ 63 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಹರೀಶ್, ಈ ಸಂಸತ್ನ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇವೆ. ಈಗ ಮುಂದಿನ ಹೆಜ್ಜೆ ಏನು? ಯಾವ ರೀತಿ ಈ ಸಾಮೂಹಿಕ ರಾಜೀನಾಮೆಯ ಬಗ್ಗೆ ಏನ್ ಚರ್ಚೆ ಆಗ್ತಿದೆ ಅಂತ ಪಕ್ಷದ ನಾಯಕರ ನಡುವೆ? ಅವಿನಾಶ್, ಈಗಾಗಲೇ 92 ಸಂಸದರಿಗೆ ಅಮಾನತಾಗಿರುವಂತಹದ್ದು. ಈ ಚಳಿಗಾಲ ಸಂಸತ್ ಅಧಿವೇಶನ ಮುಗಿಯುವವರೆಗೆ ಅವರು ಸಂಸತ್ ಭವನಕ್ಕೆ ಎಂಟ್ರಿ ಇಲ್ಲ ಅವರಿಗೆ. ಇಂಥ ಸಂದರ್ಭದಲ್ಲಿ ಈಗ ಉಳಿದಿರ್ತಕ್ಕಂಥ ಸಂಸದರು ಮತ್ತಷ್ಟು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತು ಏನು 92 ಸಂಸದರನ್ನು ಅಮಾನತು ಮಾಡಲಾಗಿದೆ, ಅವರೆಲ್ಲರನ್ನೂ ಕೂಡ ಅಮಾನತು ಆದೇಶ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಅಮಾನತಾಗಿರುವಂತಹ ಸಂಸದರು ಸಂಸತ್ನ ಆವರಣದ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಇದು ಒಂದ್ ಕಡೆ, ಆದರೆ ಇನ್ನೊಂದು ಕಡೆ ತೀವ್ರತರನಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಲೋಕಸಭಾ ಪ್ರತಿಪಕ್ಷ ಸಂಸದರು ಸಾಮೂಹಿಕ ರಾಜೀನಾಮೆಯ ನಿರ್ಧಾರವನ್ನೇನಾದ್ರು ತೆಗೆದುಕೊಳ್ತಾರೆ ಅನ್ನುವಂಥ ಕೂಡ ಚರ್ಚೆ ನಡೀತಾ ಇದೆ. ಈ ತರದ ಒಂದು ಸಲಹೆಯನ್ನ ಕೆಲವು ವಿರೋಧ ಪಕ್ಷಗಳ ನಾಯಕರು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ 1989ರಲ್ಲಿ ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಲೋಕಸಭೆಯಲ್ಲಿ ಇದೇ ರೀತಿಯಾಗಿ ಬಿಜೆಪಿ ಸೇರಿದಂತೆ ವಿವಿಧ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ್ದು. ಅಂತ ಸಂದರ್ಭದಲ್ಲಿ 63 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಹೀಗಾಗಿ ಅವತ್ತಿನ ದಿವಸ ಲೋಕಸಭೆಗೆ ಹತ್ತಿರ ಇದ್ದಂತಹ ಸಮಯದಲ್ಲಿ ಎಲ್ಲ ಸಂಸದರು ಕೂಡ ರಾಜೀನಾಮೆಯನ್ನ ನೀಡಿದ್ರು. ಇಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಅದೇ ರೀತಿಯಾಗಿ ಪ್ರತಿಪಕ್ಷಗಳ ಸಂಸದರು ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಹರೀಶ್.